ನಿಮ್ಮ ಉಸ್ತುವಾರಿ ಸಚಿವರು ಕೂಡ ನಿಮ್ಮ ಡಿಸ್ಟಿಕ್ ಅವರೇ ಕೂಡ ಪರಮೇಶ್ವರ್ ಅವರು ಅಲ್ಲಿ ತುಂಬಾ ಕೆಟ್ಟಾಗಿದೆ ಸ್ಕೂಲ್ಗಳು, ಒಂದು ರೋಡ್ ಸರಿ ಇಲ್ಲ. ಅದೇನಕ್ಕೆ ಆ ಥರ ಬಿಟ್ಟಿದ್ದಾರೆ ಸರ್? ಪ್ರೀತಿಯಿಂದ ಕೆಲಸ ಮಾಡಿಸೋಂಥ ಕಳಕಳಿನೂ ಸರ್ಕಾರಕ್ಕೆ ಇಲ್ಲ ಅನಿಸುತ್ತೆ. ಸೊ ಆ ಇಚ್ಛಾಶಕ್ತಿ ಯಾಕಿಲ್ಲ ಅಂದ್ರೆ ಅವ್ರವ್ರದೇ ಸ್ಕೂಲ್ಗಳಿದೆಯಲ್ಲ, ಎಲ್ಲರದನ್ನು ಸುಮಾರು ಜನದ ರಾಜಕೀಯ ವ್ಯಕ್ತಿಗಳದ್ದು ಪ್ರೈವೇಟ್ ಸ್ಕೂಲ್ಗಳು ನಡೆಸ್ತಾರೆ, ಗೌರ್ಮೆಂಟ್ ಸ್ಕೂಲ್ನ ಹಾಳು ಮಾಡಬೇಕು ಅನ್ನೋದು ಇರ್ತದೆ ಅವ್ರಿಗೆ. ಬಿಸ್ನೆಸ್ ಕಡಿಮೆ ಆಗುತ್ತಲ್ಲ. ಪ್ರೈವೇಟಿನ ವಿರೋಧಿ ಅಲ್ಲ ನಾನು, ಅವರು ಹಣ ಇರೋರು ಮಾಡ್ತಾರೆ. ಅವ್ರಿಗೆ ಕಷ್ಟ ಗೊತ್ತಿದ್ರು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ? ನಾನು ಓದಿಸಿದ್ದೀನಿ ಕಾನ್ವೆಂಟಲ್ಲಿ. ನನ್ನ ಹೆಂಡತಿ ಒತ್ತಡಕ್ಕೋ ಇಲ್ಲ ನಾವೇನೋ ಅದರಲ್ಲಿ ಅದ್ಭುತ ಇರುತ್ತೆ, ನಾವು ಕನ್ನಡದಲ್ಲಿ ಕನ್ನಡ ಮೀಡಿಯಂ ಓದಿ ಗೊಂದಲ ಆಯಿತು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ನಾವು ಕನಸಿಟ್ಕೊಂಡು ಓದಿಸ್ತು. ನಿಮ್ಮ ಥರನೇ ಯೋಚನೆ ಮಾಡಿ ಬೇರೆಯವರು ಯಾಕೆ ಮಾಡಬಾರ್ದು? ಪ್ರತಿ ಪಂಚಾಯಿತಿಗೆ ಒಂದು ಶಾಲೆ ತಮಿಳ್ನಾಡು ಮಾದರಿ ಇಲ್ಲಿ ಬರಬೇಕು. ನಾನು ಶಾಸಕನಾಗಿದ್ದಾಗ 10 ವರ್ಷ ಸುಮಾರು ಒಂದು 15 ಶಾಲೆಗಳನ್ನು ಪಂಚಾಯತಿಗೆ ಒಂದು ಮಾಡಿದ್ರು ನಾವು. 9 ಲಕ್ಷ 10 ಲಕ್ಷ ಫೀಸ್ ಅಂತ. ಅವ್ನು ಪ್ರಪಂಚದಲ್ಲಿರೋದ್ರೆ ಮೇಸ್ಟ್ರುಗಳನ್ನ ಕರ್ಸೋಣ, ದೇವಲೋಕದಲ್ಲಿ ಬ್ರಹ್ಮನ್ ಕರ್ಸಿ ಪಾಠ ಮಾಡ್ತಾನವ. ಈಗ ಆಟೋ ಡ್ರೈವರ್ ಅನ್ಕೊಳ್ಳಿ, ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಅವ್ರಿಗೂ ನನ್ನ ಮಗನೂ ಅದೇ ಸ್ಕೂಲ್ ಹೋಗ್ಬೇಕು, ಸಾಲ ಆಗಲಿ ಏನೇ ಆಗಲಿ. ಮೋದಿಯವರು ಓದಿರೋದು ಸರ್ಕಾರಿ ಶಾಲೆ, ದೇವೇಗೌಡರು ಓದಿರೋದು ಸರ್ಕಾರಿ ಶಾಲೆ, ಯಡಿಯೂರಪ್ಪನವ್ರು ಓದಿದ್ದು ಸರ್ಕಾರಿ ಶಾಲೆಯಲ್ಲಿ, ಸಿದ್ದರಾಮಯ್ಯನವ್ರು ಓದಿರೋದು ಸರ್ಕಾರಿ ಶಾಲೆ. ಪ್ರಪಂಚಕ್ಕೆ ಗೌರ್ಮೆಂಟ್ ಶಾಲೆಗಳು ದಿ ಬೆಸ್ಟ್ ಸ್ಕೂಲ್ಸ್ಗಳು. ನಾನು 10ನೇ ಕ್ಲಾಸು PUC ಫೇಲ್ ಆಗಿಬಿಟ್ಟೆ. ದಯವಿಟ್ಟು ನಿಮ್ಮ ಮಕ್ಕಳು ಸರ್ಕಾರಿ ಶಾಲೆಗೆ ಸೇರಿಸಿ, ಅಲ್ಲಿ ಒಳ್ಳೆ ಶಿಕ್ಷಣ ಇದೆ, ಕನ್ನಡ ಓದಿಸಿ, ಕನ್ನಡ ನಿಮ್ಮ ಮಾತೃಭಾಷೆಯಲ್ಲಿ. ಯಾಕೆ ಅವ್ಯಾಮೋ ಇಂಗ್ಲೀಷ್ ವ್ಯಾಮೋ, ನೀವೇನು ಇಂಗ್ಲೀಷ್ ಅವ್ರು ಹುಡ್ತವ್ರ? ನಾವು ಏನಲ್ವಲ್ಲ. ವೀಕ್ಷಿಸಿ ಇಂದು ಸಂಜೆ 4:30ಕ್ಕೆ ಪ್ರತಿಧ್ವನಿಯ ಪಾಡ್ಕಾಸ್ಟ್ನಲ್ಲಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.